ಸೋಜಿಗ ಅನುಮಾನವೇ ಇಲ್ಲ ಅನುರಾಗಿ ನಾನೀಗ ಬದಲಾಗಿದೆ ಈಗ ನಿನ್ನಿಂದಲೇ ಈ ಜಗ ಅನುಕ್ಷಣವೂ ಇನ್ನು ಮುಂದೆ ನನಗೆ ನೀನೆ ಬೇಕು ಕೊನೆಯುಸಿರು ಹೋಗುವಾಗ ನಿನ್ನ ಮಡಿಲೇಬೇಕು ಅನುಮಾನವೇ ಇಲ್ಲ ಅಭಿಮಾನಿ ನಾನೀಗ ನಿನ್ನ ಹಾಗೆ ಯಾರಿಲ್ಲ ನೀ ಸುಂದರ ಸೋಜಿಗ ನಿನ್ನೆ ಮೊನ್ನೆ ಇಲ್ದಿರೋ ನಾಚಿಕೆ ಇವತ್ತು ಯಾಕೆ? ಏನಕ್ಕೆ ತಲೆ ಆಡಿಸಿದ್ದು? ನಾನು ಕುಡಿಬಾರ್ದು ಅಂತನಾ? ಓ, ನೀನು ಕುಡಿಬೇಕು ಅಂತನಾ? ನೀನು ಬಾಯ್ ಬಿಟ್ಟು ಹೇಳಿದ್ರೆ ತಾನೆ ನಂಗೆ ಗೊತ್ತಾಗೋದು. ನನಗೂ ಫಸ್ಟ್ ನೈಟ್ ಫಸ್ಟ್ ಟೈಮ್. ಹಾಲು ನೀವು ಕುಡೀರಿ. ಬರೀ ನಾನು ಮಾತ್ರನಾ? ನೀನು ಅರ್ಧಂಗಿ ಅಲ್ವಾ? ನೀನು ಅರ್ಧ ಹಾಲು ಕುಡಿಲೇಬೇಕು. ಛೇ, ಏನಾಯ್ತು ಅವಳ ಕತೆ? ಅವಳು ಆಗ್ಲೇ ಒಳಗೋದ್ಲು, ಏನು ಶಬ್ದನೇ ಬರ್ತಾ ಇಲ್ಲ. ನಾನು ಕೊಟ್ಟು ಹಾಲು ಕುಡಿದ್ಲೋ ಇಲ್ವೋ? ಏನು ನಿದ್ದೆ ಮಾಡಲ್ವೋ? ಯಾಕೋ ನಿದ್ದೆ ಬರ್ತಾ ಇಲ್ಲ. ಹೌದಾ? ಮೈಗೇನಾದರೂ ಹುಷಾರಿಲ್ವಾ? ಕುಡಿಯೋಕೆ ಏನಾದರೂ ಹಾಲು ತಂದ್ಕೊಡ್ಲಾ? ಏನು ತುಂಬ ಉಪಚಾರ ಮಾಡೋ ಥರ ಮಾತಾಡ್ತಿದ್ದೀಯಾ? ಹ್ಞೂ, ಮತ್ತೆ ರಾಮನ್ಗೂ ಜಾನಕಿಗೂ ಫಸ್ಟ್ ನೈಟ್ ನಡೀತಾ ಇದೆ. ಅದಕ್ಕೆ ನಿಮಗೂ ಆಸೆ ಬಂದ್ಬಿಡ್ತು ಹೇಗೆ? ದುರಾಸೆ ಜೊತೆಗಿದ್ರೆ ಆಸೆ ಎಲ್ಲಿಂದ ಬರಬೇಕು ನೀನೇ ಹೇಳು. ಹಾಗಾದ್ರೆ ಸುಮ್ಮನೆ ಬಿತ್ಕೋ ಹೋಗು. ಎಲ್ಲಿ ಏನೋ ಕಿತಾಪತಿ ಮಾಡಿ ಅವರಿಬ್ಬರು ಫಸ್ಟ್ ನೈಟ್ ಹಾಳು ಮಾಡ್ತೀನೋ ಅಂತ ಭಯ. ನನಗೆ ಬೇರೆ ಕೆಲಸ ಇಲ್ಲ ನೋಡು. ನೀನು ಘನಂದಾರಿ ಕೆಲಸ ಎಲ್ಲ ಅಂತದೆ ತಾನೇ. ಒಂದು ಮನೆ ಹಾಳು ಮಾಡೋದು, ಇಲ್ಲ ಕಿತಾಪತಿ ಮಾಡಿ ಇಬ್ರಿಗೆ ತಂದು ಹಾಕೋದು. ಮೊದಲು ನಿನಗೆ ಬೆಂಕಿ ಹಚ್ಚಬೇಕು ಕಣೋ, ಅವಾಗಲೇ ನನಗೆ ಬಂದಿರೋ ಗಂಡಾಂತರ ದೂರ ಆಗೋದು. ಏನ್ ಚಿನ್ನ, ಗಂಡನ್ಗೆ ಬೆಂಕಿ ಹಚ್ಚೋ ಮಾತೆಲ್ಲ ಆಡ್ತಿದ್ಯಾ? ತಪ್ಪಲ್ವಾ? ಏನು ತಪ್ಪಿಲ್ಲ, ಗಂಡನಂತ ಗಂಡ ಇದ್ರೆ ಹಾಗೆ ಮಾಡಬೇಕು. ನೀನಂತ ಕೆಲಸ ಮಾಡಿದ್ರೂ ಮಾಡ್ತೀಯ, ಹೇಳಕ್ಕಾಗಲ್ಲ. ಯಾಕಂದ್ರೆ ಮೊದಲೇ ನಿನಗೆ ಸಂಬಂಧ ಅಂದರೆ ಏನು ಅಂತ ಗೊತ್ತಿಲ್ಲಲ್ವಾ? ಮಾಡ್ತೀನಿ ಕಣೋ, ನಿಮ್ಮೆಲ್ರಿಗೂ ಸರಿಯಾಗಿ ಮಾಡ್ತೀನಿ. ಟೈಮ್ ಬರಲಿ. ಟೈಮ್ ಆಯಿತು, ಸದ್ಯಕ್ಕೆ ಮಲ್ಕೋ ಹೋಗು. ನಾನು ಮಲ್ಗಲ್ಲ, ನನಗೆ ಕೆಲಸ ಇದೆ. ಹೌದಾ? ಅದು ಏನು ಕೆಲಸ ಅಂತ ಹೇಳು, ಇಬ್ರು ಒಟ್ಟಿಗೆ ಸೇರಿ ಮಾಡೋಣ. ಹಾಂ, ಅದು ನಿನ್ನ ಹತ್ರ ಆಗದೆ ಇರೋ ಕೆಲಸ. ಸುಮ್ಮನೆ ಹೋಗಿ ಮಲ್ಕೋ. ಪರವಾಗಿಲ್ಲ, ಹೇಳು, ಟ್ರೈ ಮಾಡ್ತೀನಿ ಆಗುತ್ತಾ ಇಲ್ವಾ ಅಂತ. ಭರತ್, ಹೇಳ್ದೆ ಅಲ್ವಾ ಹೋಗಿ ಮಲ್ಕೋ ಅಂತ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇಲ್ಲ, ವಿಷಯ ಏನಂತ ಹೇಳು. ಈ ಭೂತ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದೆಯಲ್ಲ, ಅದು ಏನಂತ ಹೇಳು. ಭೂತದ ಜೊತೆ ಡ್ಯಾನ್ಸ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ, ಆದರೆ ಇನ್ನೂ ಯಾವ ಭೂತನೂ ಬಂದಿಲ್ಲ.
ಬರತ್ತಾ ಅಂತ ನೋಡ್ತಿದ್ದೀನಿ. ಬರಲ್ಲ. ಆ ಭೂತ ಈ ಪೆಡಂಭೂತದ ಜೊತೆ ಡ್ಯಾನ್ಸ್ ಮಾಡುತ್ತಾ? ಆ ಕರ್ಮ, ಅದಕ್ಕೇನು ಬಂದಿಲ್ಲ ನಂತರ. ಹೌದಾ, ಪರವಾಗಿಲ್ಲ ಬಿಡು, ನಾನು ಬೆಳಗ್ಗೆವರೆಗೂ ಎಚ್ಚರನೇ ಇರ್ತೀನಿ. ತಾವು ಹೋಗಿ ಮಲ್ಕೋಬಹುದು. ಎಚ್ಚರ ಇದ್ರು ನಿನ್ನ ಬೇಳೆನ್ ಬೇಯಲ್ಲ, ಬಂದು ಬಿದುಕೋ. ಅದು ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ, ನೋಡ್ತಾ ಇರು. ಮೊದಲು ನೀನು. ಮೊದಲು ನೀವು. ಹ್ಞೂ ಲೇಡೀಸ್ ಫಸ್ಟ್. ನೀನು. ಇಲ್ಲ, ನೀವು ಕುಡೀರಿ. ಇಬ್ಬರು ಒಟ್ಟಿಗೆ ಕುಡಿಯೋಣ. ಅಸ್ಲಾ, ಜಾನಕಿ, ಇವತ್ತು ಮೊದಲನೇ ರಾತ್ರಿ. ಶುಭ ಮಿಲನ ಅಷ್ಟೇ ಅಲ್ಲ, ನಮ್ಮ ಜೀವನದ ಶುಭ ಗಳಿಗೆ. ಅಲೆ ತೀರ ಸಮೀಪಿಸಿದಂತೆ ನಮ್ಮಿಬ್ಬರು ಮನಸ್ಸು ಒಂದಾದಂತೆ, ನಮ್ಮ ಸಂಬಂಧ ರೆಪ್ಪೆ ಕಣ್ಗಳಂತೆ, ಒಬ್ರನ್ನೊಬ್ರು ಯಾವತ್ತೂ ಬಿಟ್ಟೋಗ್ದಂತೆ ಜೊತೆಯಾಗಿ ಒಂದಾಗಿ ಸುಖವಾಗಿ ಒಟ್ಟಿಗೆ ಬಾಳೋಣ. ಇದಕ್ಕೆ ನೀನು ಒಪ್ಪಿಗೆ ಇದೆ ಅಲ್ವಾ? ಏನೇ ಹೇಳ್ತಿದ್ಯಾ? ಬೇರೆದೇನಾದ್ರೂ ಪ್ಲಾನ್ ಮಾಡಿದ್ಯೋ ಹೇಗೆ? ಅಯ್ಯೋ, ನಾನೇನ್ ಮಾಡ್ತೀನಿ ಭರತ್, ಈ ಮನೇಲಿ ನನ್ನ ಬೇಳೆ ಏನು ಬೇಯಲ್ಲ ಅಲ್ವಾ? ಇಲ್ಲ, ನೀನು ಏನೋ ಪ್ಲಾನ್ ಮಾಡಿದ್ಯಾ, ಅದಕ್ಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ಯಾ. ನಿಜ ಹೇಳು, ಏನು ಮಾಡಿದ್ಯಾ? ಸಾರಿ ಭರತ್, ಹೇಳಕ್ಕಾಗಲ್ಲ. ನೀನು ಹೇಳದೇ ಇದ್ರು ನನಗೆ ಗೊತ್ತಾಯ್ತು. ನೀನು ಅನ್ಕೊಂಡಿರೋದು ಯಾವುದೂ ಆಗಲ್ಲ. ಇವತ್ತು ರಾಮ್ ಜಾನಕಿ ಪ್ರಸ್ತ ನಡೆದೇ ನಡೆಯುತ್ತೆ. ತುಂಬ ಖುಷಿ ಪಡಕ್ಕೆ ಹೋಗ್ಬೇಡ.
ಹಾಲಲ್ಲಿ ಮತ್ತೆ ಬರೋ ಮದ್ನ ಬೆರೆಸಿದ್ದೀನಿ ಅಂತ. ಆವಾಗಲೇ ಅದು ಚೇಂಜ್ ಆಗೋಯ್ತು. ಏಯ್, ಏನೋ ಹೇಳ್ತಿದೀಯ ನೀನು? ನಿಜ ಹೇಳ್ತಿದ್ದೀನಿ ಚಿನ್ನ. ಏನಾಯ್ತು ಗೊತ್ತಾ? ಹಲೋ, ಹೇಳಿಪ್ಪ. ಹಾಂ, ಆಯ್ತಪ್ಪ, ಎಲ್ಲ ಆಯಿತು. ಇನ್ನೇನು ತೊಗೊಂಡು ಹೋಗೋದು ಬಾಕಿ? ಏನಂದೆ? ಹಲೋ ಹಲೋ, ಒಂದು ನಿಮಿಷ ಇರಿಪ್ಪ. ಹೆಂಗೆ ನಾವು? ಶಾಕು ಹೇಗಿತ್ತು ಡಿಯರ್? ಅಯ್ಯೋ ಪಾಪಿ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಪಾಪಿ ನಾನಲ್ಲ ಕಣೆ, ನೀನು. ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡ್ತಿದೀಯಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ಹೌದು ಕಣೋ, ಹಿಂಡ್ತೀನಿ. ನನಗೆ ಸಿಗದೆ ಇರೋ ಸುಖ ಅವ್ರಿಗೂ ಸಿಗಬಾರ್ದು. ನನಗೂ ಅವಮಾನ ಮಾಡಿರೋ ಜಾನಕಿ ನರಳಿ ನರಳಿ ಒದ್ದಾಡಬೇಕು. ನಿನಗೆ ತುಂಬ ಸಾರಿ ಹೇಳಿರೋ ಡೈಲಾಗ್ ಇನ್ನೊಂದು ಸಾರಿ ಹೇಳ್ತೀನಿ ಕೇಳು. ಬೆಂಕಿ ಇನ್ನೊಬ್ರನ್ನ ಸುಡೋಕ್ಕಿಂತ ಮುಂಚೆ ತನ್ನನ್ನು ತಾನೇ ಸುಟ್ಕೊಳ್ಳುತ್ತೆ. ಈ ಡೈಲಾಗ್ನ ಮತ್ತೆ ಮತ್ತೆ ಹೇಳೋ ಥರ ಮಾಡಬೇಡ. ಏನು ತೊಂದರೆ ಇಲ್ಲ. ಅದು ಸುಟ್ಕೊಂಡ್ಮೇಲಾದ್ರೂ ಇನ್ನೊಬ್ರನ್ನ ಸುಡುತ್ತಲ್ಲ, ಅದೇ ನನಗೆ ಸಂತೋಷ. ಏನಂತ ಹೆಣ್ಣಾಗಿ ಹುಟ್ಟಿದೆ ಏನೋ ನೀನು. ನಿಂದು ಒಂದು ಹೆಣ್ಣು ಜನ್ಮನ, ನಾಚಿಕೆ ಆಗಲ್ವ ನಿನಗೆ? ನಾನು ಅನ್ಕೊಂಡಿದ್ದಾಗಲೇಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಾಚಿಕೆ ಮಾನ ಮರ್ಯಾದೆ ಅಂತ ನೋಡ್ತಿದ್ರೆ ನಾವು ಅನ್ಕೊಂಡಿರೋ ಕಾರ್ಯ ಆಗತ್ತಾ? ಹಾಗಾದ್ರೆ ಇಲ್ಲಿ ಯಾಕೆ ಇದೆಯಾ? ಎಲ್ಲಾದರೂ ಹಂದಿ ಜೊತೆ ಬದುಕೋಗು. ಅದನ್ನ ನಾನು ಯಾಕೆ ಮಾಡಲಿ? ಹೋಗಿ ನೀನೇ ಮಾಡು. ನನಗೆ ನನ್ನ ಗುರಿ ಮುಖ್ಯ, ನನ್ನ ಉದ್ದೇಶ ಮುಖ್ಯ. ಎಲ್ಲರೂ ಒಂದು ಮನೆಗೆ ಬಂದರೆ ಒಳ್ಳೇದಾಗಲಿ ಅಂತ ಉದ್ದೇಶ ಇಟ್ಕೊಳ್ತಾರೆ.
ಆದರೆ ನೀನು ಮನೆನೇ ಸರ್ವನಾಶ ಮಾಡಕ್ ನೋಡ್ತಿದ್ಯಲ್ವೇ? ನಾನು ಈ ಮನೆಗೆ ಅದೇ ಉದ್ದೇಶ ಇಟ್ಕೊಂಡೇ ಬಂದಿರೋಳು. ನನ್ನ ಉದ್ದೇಶ ಈಡೇರಿಸ್ಕೋಬೇಕಾಗಿರೋದು ಧರ್ಮ ತಾನೇ. ಪುಣ್ಯದ ಕೆಲ್ಸಕ್ಕೆ ಪಾಪ ಕರ್ಮ ಮಾಡಕ್ ಹೋದ್ರೆ ಅದು ಧರ್ಮ ಆಗಲ್ಲ, ಅಧರ್ಮ ಆಗತ್ತೆ. ನನ್ನ ದೃಷ್ಟಿಲಿ ನಾನು ಮಾಡೋದೆಲ್ಲ ಧರ್ಮನೇ. ಈಗ ಅನ್ಕೊಂಡೆ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗೋಗಿರೋದು. ನಿನ್ ಸರ್ದಿ ಯಾವಾಗ ಬರುತ್ತೋ ಕಾದ್ ನೋಡ್ಬೇಕು ಅಷ್ಟೆ. ನಾನು ಮಣ್ಣಾಗೋಳಲ್ಲ ಕಣೋ, ಮಣ್ಣು ಮಾಡೋಳು. ಹಾ 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 ಹಾ, ಎಂಥ ಬುದ್ಧಿ ಕಣೆ ನಿಂದು. ನಿನಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ಬಿಡು. ನಿನಗಲ್ಲ ಕಣೆ, ನಿಮ್ಮಪ್ಪನಿಗೆ ಹೇಳಬೇಕು. ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ದಾನೋ ನಿಮ್ಮಪ್ಪ. ಗೊತ್ತಾಯ್ತು ಕಣೆ, ಎಲ್ಲ ಗೊತ್ತಾಯ್ತು. ತಪ್ಪೆಲ್ಲ ನಿಮ್ಮ ಅಪ್ಪಂದೆ. ಚೇಳು ತಾಯಿ ಗರ್ಭನ ಸೀಳ್ಕೊಂಡೇ ಆಚೆ ಬರೋದು. ಅದು ಭೂಮಿಗೆ ಬರಬೇಕಾದ್ರೆ ತಾಯಿನ ಕೊಂದೇ ಬರೋದು. ನೀನು ಆ ಚೇಳಿನ ಜಾತಿಗೆ ಸೇರಿದವಳು. ಅದಕ್ಕೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ನಿನಗೆ. ಕರುಣೆ ಕನಿಕರ ಮೊದಲೇ ಇಲ್ಲ ನಿನಗೆ. ಕ್ರೂರ ಮೃಗಕ್ಕಿಂತ ಕಡೆ ಕಣೆ ನೀನು. ನಿನ್ನಂಥವಳನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು. ಸಾಕ್, ಬಾಯಿ ಮುಚ್ಚ ಕಂಡಿದ್ದೀನಿ. ನೀನು ಎಷ್ಟೇ ಬಡ್ಕೊಂಡ್ರು ಇಲ್ಲಿ ಕೇಳೋದಕ್ಕೆ ಯಾರೂ ಇಲ್ಲ. ಒಂದು ಕಿವಿಲ್ ಕೇಳಿ ಇನ್ನೊಂದು ಕಿವಿಲ್ ಬಿಡ್ತಾರಷ್ಟೇ. ತಾನೊಂದು ಬಗೆದ್ರೆ ದೈವ ಒಂದು ಬಗೀತಂತೆ. ನೀನ್ ಇನ್ನೊಬ್ರ ಸಂತೋಷ ಹಾಳು ಮಾಡಕ್ ನೋಡಿದ್ರೆ ನಿನ್ ಸಂತೋಷ ಕಿತ್ಕೊಳಕ್ ಮೇಲೊಬ್ನಿದಾನೆ. ಇದನ್ ಮರಿಬೇಡ. ನೀನು ಟೆನ್ಷನ್ ಮಾಡ್ಕೊಂಡು ನಿಂತ್ರೆ ಏನು ಪ್ರಯೋಜನ ಇಲ್ಲ. ಸೋತು ಸುಣ್ಣ ಆಗ್ತೀಯ. ಬಂದ್ ಬಿದ್ಕೋ.